7 ತಿಂಗಳ ಹಿಂದೆ ನವೆಂಬರ್ ತಿಂಗಳಲ್ಲಿ ಇಲ್ಲಿಂದ ಒಂದು ನಗರದಲ್ಲಿ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಬೇಕು ಅಂತೇಳಿ ಸೈಕಲ್ನಲ್ಲಿ ನಗರದ ಜನರ ಸಮಸ್ಯೆ ತಿಳಿಬೇಕು ಅಂತ ಹೊರಟಾಗ ನಮ್ಮ ಹಿರಿಯರು ನನ್ನ ಮಾರ್ಗದರ್ಶಕರಾಗಿರ್ತಕ್ಕಂಥ ಸನ್ಮಾನ್ಯ ಗಿರಿಜಾಶಂಕರ್ ಅವರು ಅದಕ್ಕೊಂದು ಟೈಟಲ್ ಕೊಡ್ತಾರೆ, ಸೈಕಲ್ ತುಳಿ ಸಮಸ್ಯೆ ತಿಳಿ ಅಂತೆ. ಆ ಒಂದು ಟೈಟಲ್ನೊಂದಿಗೆ ನವೆಂಬರ್ ಇಂದ ಇಲ್ಲಿವರೆಗೂ ಪ್ರತಿ ತಿಂಗಳು ನಾವು ನಗರದಲ್ಲಿ ನಾಗರಿಕರ ಸಮಸ್ಯೆ ಆಲಿಸುವ ನಿಟ್ಟಿನಲ್ಲಿ ಸೈಕಲ್ನಲ್ಲಿ ಅಧಿಕಾರಿಗಳೊಂದಿಗೆ ಪತ್ರಿಕಾ ಸ್ನೇಹಿತರೊಂದಿಗೆ ನಗರದ ಜನರ ಸಮಸ್ಯೆ ಅರಿಯುವ ಕೆಲಸವನ್ನ ಪ್ರಾಮಾಣಿಕವಾಗಿ ಒಬ್ಬ ಜನಪ್ರತಿನಿಧಿಯಾಗಿ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಇಲ್ಲಿ ಬಂದಾಗ ಮೊದಲು ಬೇಡಿಕೆ ಇಟ್ಟಿದ್ದು ಈ ಬಾರ್ಲೇನ್ ರಸ್ತೆ ಮತ್ತೆ ಮಧುವನ ಲೇಔಟ್ ಹೋಗುವ ರಸ್ತೆ ಮತ್ತೆ ಪಾರ್ಕ್, ಈ 3 ಬೇಡಿಕೆ ಮತ್ತೆ ಐಮಾಸ್ಕ್ ಲೈಟು ಅಂಗನವಾಡಿ. ಈ ಭಾಗದ ನಗರಸಭಾ ಸದಸ್ಯರಾಗಿ ಹಲವಾರು ವರ್ಷಗಳ ಕಾಲ ಕೆಲಸ ಮಾಡಿರ್ತಕ್ಕಂಥ ನಮ್ಮ ಸ್ನೇಹಿತ ದಿನೇಶ್ ಅವರು ತುಂಬಾ ಜನರ ನಡುವೆ ಸ್ಪಂದನೆ ಮಾಡಿ ಒಂದೆರಡು ಕೆಲಸ ಬಾಕಿ ಉಳಿದಿದ್ದು. ಅದರಲ್ಲಿ ಈಗಾಗಲೇ ಬಾರ್ಲೇನ್ ರಸ್ತೆ ಮತ್ತೆ ಮಧುವನ ಲೇಔಟ್ ರಸ್ತೆ, ನಮ್ಮ ಸಂದೇಶ್ ಮನೆ ಎದುರುಗಡೆ ರಸ್ತೆ ಕೆಲಸವನ್ನ ಮಾಡಿದ್ದೇವೆ, ಐಮಾಸ್ಕ್ ಲೈಟ್ ಹಾಕಿದ್ದೇವೆ. ಇವತ್ತು ಅಂಗನವಾಡಿ ಗುಡ್ಲಿ ಪೂಜೆ ಮಾಡ್ತೇವೆ. ಇನ್ನೊಂದು ಪಾರ್ಕ್ 50% ಕೆಲಸ ಮುಗಿದಿದೆ. ಗಿರಿಜಾಶಂಕರ್ ಸರ್ ಹೇಳಿದ್ದಾರೆ. ಈಗ ತಾನೇ ಆಗಮಿಸಿದ ನಗರಸಭಾ ಸದಸ್ಯ ಭುಜೇಂದ್ರ ರಾಜರ್ಸ್ ಅವರೇ, ಪರಮೇಶ್ವರ ರಾಜರ್ಸ್ ಅವರೇ, ದಿನೇಶ್ ಪಕ್ಕದಲ್ಲಿದ್ರಲ್ಲ, ದಿನೇಶ್ ಬರ್ತಾ ಇದ್ದಾರೆ ಆಯ್ತಾ. ಆ ಪಾರ್ಕಿಗೆ ಸದ್ಯದಲ್ಲೇ ಅದಕ್ಕೆ ಎಷ್ಟು ಬೇಕು ಅನುದಾನವನ್ನು ಮೀಸಲಿರಿಸಿ ಮತ್ತಿನ್ನೊಂದಿನ ಬಂದು ತಮ್ಮನ್ನೇ ಕರೆದ ಆ ಪಾರ್ಕ್ನಲ್ಲೇ ಒಂದಿನ ಕಾರ್ಯಕ್ರಮ ಮಾಡ್ತೇವೆ ಅನ್ನೋ ಒಂದು ಭರವಸೆನ ಈ ಸಂದರ್ಭದಲ್ಲಿ ಕೊಡ್ತಾರೆ. ನಮಗೆ ನಾನು ಯಾವಾಗಲೂ ಹೇಳೋದಿಷ್ಟೇ, ಎಲ್ಲ ಗುರು ಹಿರಿಯರ ಆಶೀರ್ವಾದ, ಜನರ ಆಶೀರ್ವಾದದಿಂದ ಜನ ಸೇವಕನಾಗಿ, ನಾನೊಬ್ಬ ಶಾಸಕ ಅಂತಲ್ಲ, ಜನ ಸೇವಕರಾಗುವಂತ ಅವಕಾಶ ಕೊಟ್ಟಿದ್ದಾರೆ. ನಾನು ಇವತ್ತು ಅಭಿವೃದ್ಧಿ ದೃಷ್ಟಿನಲ್ಲಿ ನಗರದಲ್ಲಿ ಇವತ್ತೇನಾದ್ರೂ ಯುದ್ಧ ನಡೆದು ಪಶ್ಚಿಮ ಏಷ್ಯಾ ರಾಷ್ಟ್ರಗಳಾದ ಇರಾನು, ಇಸ್ರೇಲು, ಅಮೆರಿಕ ಯುದ್ಧ ನಡೆಯಲಿಲ್ಲ ಅಂದ್ರೆ ಸುಮಾರು ಇನ್ನೂ ನಗರದ ಹಲವಾರು ರಸ್ತೆಗಳು ಇಷ್ಟೊತ್ತಿಗೆ ಅಭಿವೃದ್ಧಿ ಆಗಿರೋವು. ಆದ್ರೂ ಸುಮಾರು 12.5 ಕೋಟಿ ವಿಶೇಷ ಅನುದಾನದಲ್ಲಿ 2.5 ಕೋಟಿ PWD, 10 ಕೋಟಿ ನಗರಸಭೆಯ ವಿಶೇಷ ಅನುದಾನ, ಮೊನ್ನೆ ಮುಖ್ಯಮಂತ್ರಿಗಳು SFC ಯೋಜನೆಯಲ್ಲಿ ಕೊಟ್ಟಂತ ವಿಶೇಷ ಅನುದಾನದ 12.5 ಕೋಟಿ ಹಾಗೂ ಅಲ್ಪಸಂಖ್ಯಾತರ ಇಲಾಖೆಯಿಂದ ಜಮೀರ್ ಅಹಮದ್ ಖಾನ್ ಅವರು ನಮಗೆ ಕೊಟ್ಟಂತ 5 ಕೋಟಿ, 17.5 ಕೋಟಿ ರು ಪೂರ್ತಿ ಡಾಂಬರು ಕಾಂಕ್ರೀಟ್ ರಸ್ತೆಗೆನೆ ಇಡೀ ವಾರ್ಡ್ ನಗರಕ್ಕೆ ಉಪಯೋಗಿಸಿದ್ದೇವೆ. ಇನ್ನು ಮಾನ್ಯ ಮುಖ್ಯಮಂತ್ರಿಗಳು ಈಗ ವಿಶೇಷ ಅನುದಾನ ಚಿಕ್ಕಮಗಳೂರಿಗೆ ಏನು ಈ ಕ್ಷೇತ್ರಕ್ಕೆ ಕೊಟ್ಟ 50ರಲ್ಲಿ ಸುಮಾರು 10.5 ಲಕ್ಷ ರೂಪಾಯಿ ನಗರದ ಕಾಂಕ್ರೀಟ್ ರಸ್ತೆ ಟ್ರೈನ್ಗೆ ಮೀಸಲಿಟ್ಟಿದ್ದೀವಿ. ಅದರೊಳಗಡೆ ಖಂಡಿತ ಈಗ ಏನು ಗಿರಿಜಾಶಂಕರ್ ಹೇಳಿದ್ದಾರೆ, ನಗರಸಭೆ ನಮ್ಮ ನಿಕಟಪೂರ್ವ ಅಧ್ಯಕ್ಷರು ಶೀಲಾ ಹೇಳಿದ್ದಾರೆ, ಆ ಪಾರ್ಕಿಗಳು ತೆಗೆದುಕೊಳ್ಳೋ ಕೆಲಸ ಮಾಡ್ತೇವೆ. ಅವೆಲ್ಲವೂ ಎಲ್ಲ ತಮಗೆ ಗೊತ್ತಿದೆ. ಪ್ರಕೃತಿ ಮುಂದೆ ನಾವು ಯಾರು ಇಲ್ಲ, ಮಳೆಗಾಲ ಮುಗಿದ್ಮೇಲೆ ಅವೆಲ್ಲ ಕೆಲಸವನ್ನ ಮಾಡ್ತೇವೆ. ಮತ್ತೆ ಅಷ್ಟೊತ್ತಿಗೆ ಕಾರು ಸಹ ಸಿಗ್ತದೆ ಅಂತ ಹೇಳ್ತಾ, ಒಬ್ಬ ಚುನಾಯಿತ ಪ್ರತಿನಿಧಿಗಳಿಗೆ ಇರಬೇಕಾದಂತ ಒಂದು ಎಲ್ಲ ರೀತಿಯ ನಮ್ಮ ಹಿರಿಯರು ಮಾತೃ ಸಮಾನರಾಗಿರ್ತಕ್ಕಂಥ ಮಾಜಿ ನಗರಸಭಾ ಸದಸ್ಯರಾಗಿರ್ತಕ್ಕಂಥ HP ಲಕ್ಷ್ಮೀ ಅವರು ಬಂದಿದ್ದಾರೆ. ಅವರಿಗೊಂದು ಜೋರಾದ ಚಪ್ಪಾಳೆಯೊಂದಿಗೆ ಅವರು ಸ್ವಾಗತವನ್ನು ಕೊಡ್ತಾರೆ. ಲಕ್ಷ್ಮಕ್ಕರಿಗೆ ಒಂದು ಜೋರಾದ ಚಪ್ಪಾಳೆಯೊಂದಿಗೆ. ಈಗ ಒಬ್ಬ ಚುನಾಯಿತ ಪ್ರತಿನಿಧಿಗೆ ಇರಬೇಕಾದಂತ ಎಲ್ಲ ಅರ್ಹತೆಗಳೇನು ಅಂತ ಹೇಳಿದ್ರೆ, ನಮಗೆ ಜನ ಆಯ್ಕೆ ಮಾಡಿದಾಗ, ಅದು ನಗರಸಭೆಗಾರ ಆಯ್ಕೆ ಮಾಡ್ಬೋದು, ವಿಧಾನಸಭೆಗಾರ ಮಾಡ್ಬೋದು, ಲೋಕಸಭೆಗಾರ ಮಾಡ್ಬೋದು. ಮಾಡಿದಾಗ ಯಾವುದೇ ನಿಸ್ವಾರ್ಥ ಇಲ್ಲದೆ ಜನರ ಕಷ್ಟವನ್ನ ಮೊದಲು ಆಲಿಸುವಂತ ಒಂದು ತಾಳ್ಮೆ ಇರಬೇಕು ಅಲ್ವಾ ಕುಮಾರ್ ಶೆಟ್ಟಿ? ಯಾಕೆಂದ್ರೆ ನಮ್ಮ ಮನೆಗಳಿಗೆ ಸರ್ ಒಳ್ಳೆಯವರು ಬರ್ತಾರೆ, ತಪ್ಪು ಮಾಡಿದವರು ಬರ್ತಾರೆ, ಸರಿ ಇದ್ದವರು ಬರ್ತಾರೆ. ಯಾಕೆಂದ್ರೆ ತಪ್ಪು ಮಾಡಿದವರು ಬಂದವರು ಎಲ್ಲ ಕೆಟ್ಟವರು ಅಂತ ನಾನು ಹೇಳಲ್ಲ, ಆಕಸ್ಮಿಕವಾಗಿ ತಪ್ಪು ಮಾಡಿರ್ತಾರೆ. ಹಾಗಾಗಿ ಚುನಾಯಿತ ಪ್ರತಿನಿಧಿಗಳ ಮನೆಗೆ ಯಾರೇ ಬಂದ್ರು ಅವರ ಸಮಸ್ಯೆಯನ್ನ ಮೊದಲು ಆಲಿಸುವ ಒಂದು ಕೆಲಸವನ್ನ ನಾವು ಮಾಡಬೇಕು. ಆಲಿಸಿ ನಂತರ ಅವರ ಸಮಸ್ಯೆನ ಬಗೆಹರಿಸುವ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಮಾಡಿದ್ರೆ ಸಮಸ್ಯೆ ಬಗೆಹರಿಯುತ್ತೋ ಅವ್ರು ಬಂದವರು ಸಂತೋಷವಾಗಿ ಮನೆಯಿಂದ ಹೋಗ್ತಾರೆ ಅನ್ನೋ ಒಂದು ಕೆಲಸವನ್ನ ನಮ್ಮ ದಿನೇಶ್ ಅವ್ರ ಕುಟುಂಬ ಕಳೆದ 30 ವರ್ಷದಿಂದ ಇಲ್ಲಿ ಮಾಡಿದ್ದಾರೆ. ಹಾಗಾಗಿ ಅವರು ಸತತವಾಗಿ ಅವರು ಚಿಹ್ನೆ ಮೇಲೆ ಚಿಹ್ನೆ ಚೇಂಜ್ ಮಾಡಿದ್ದಾರೆ. ಚಿಹ್ನೆ ಅಂದ್ರೆ ಅವ್ರು ಜನರು ಪಕ್ಷೇತರ ನಿಂತರು ಜನ ಗೆಲ್ಲಿಸ್ತಾರೆ, ದಳದ ಗುರುತ ನಿಂತರು ಗೆಲ್ಲಿಸ್ತಾರೆ, BJP ಬೆಂಬಲಿತ ನಿಂತರು ಗೆಲ್ಲಿಸ್ತಾರೆ, ಕಾಂಗ್ರೆಸ್ ಬೆಂಬಲಿತ ಅಂದ್ರೂ ಗೆಲ್ಲಿಸ್ತಾರೆ. ಅಂದ್ರೆ ಆ ನಡವಳಿಕೆನ ಅವ್ರ ಕುಟುಂಬ ನಡೆಸ್ಕೊಂಡಿದೆ.
ಅದೇ ರೀತಿ ನಾವು ಸಹ 4 ಬಾರಿ ನಗರಸಭಾ ಸದಸ್ಯರಾದಾಗ ನಮ್ಮ ನಡವಳಿಕೆ ನೋಡೇ ಜನ ಈ ಬಾರಿಯ ಚುನಾವಣೆಯಲ್ಲಿ ನಮಗೊಂದು ಜನರ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಮ್ಮ ಜಿಲ್ಲಾ ವಾಲ್ಮೀಕಿ ಸಂಘದ ಅಧ್ಯಕ್ಷರು ಮತ್ತು ಆಟೋ ಸಂಘದ ಅಧ್ಯಕ್ಷರಾದ ಜಗದೀಶ್ ಕೋಟೆ ಬಂದಿದ್ದಾರೆ. ಅವರಿಗೂ